ನಿಜವಾಗಿ ಎಷ್ಟು ಹೆಣ್ಣು ಮಕ್ಕಳು ಆರಾಧನೆ ಮಾಡೋದು ನೋಡಿದ್ರೆ ಸಾಕ್ಷಾತ್ ದೇವಿ ಖಂಡಿತ ಅವ್ರಿಗೆ ಒಲ್ದಿದ್ದಾಳೆ, ಅವ್ರಿಗೆ ನಿಜವಾಗಿ ದರ್ಶನ ಸಿಕ್ಕೇ ಬಿಡುತ್ತೆ ಅನ್ನೋಷ್ಟ್ರ ಮಟ್ಟಿಗೆ ಅವರಲ್ಲಿ ಮಗ್ನರಾಗಿ ಬಿಡ್ತಾರೆ. ನಮ್ಮ ಹೆಣ್ಮಕ್ಳಂತೂ ದೇವಿಯನ್ನ ಆರಾಧನೆ ಮಾಡೋದು ಶುಕ್ರವಾರ ಅಂತ ಬಂದು ಅಂತ ಹೇಳಿದ್ರೆ ಮಂಗಳವಾರ ಪ್ರತಿ ವಾರ ಕೂಡ ಒಂದೊಂದು ದೇವಿಗೆ ಆರಾಧನೆ ಮಾಡ್ಕೊಂಡು ಅವರನ್ನ ಅವರು ಸಮರ್ಪಣೆನೇ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅವ್ರ ಕುಟುಂಬ ಚೆನ್ನಾಗಿರ್ಬೇಕು, ಎಲ್ಲದರಲ್ಲೂ ಏಳಿಗೆ ಆಗ್ಬೇಕು ಅಂತ ದೇವರಿಗೆ ಮುಡಿಪು ಕಟ್ಟಿದೀವಿ ಅಂತ ಹೇಳುವಂಥದ್ದು, ದೇವರಿಗೆ ಹರಕೆಯನ್ನ ಕಟ್ಟಿದೀವಿ ಅಂತ ಹೇಳುವಂಥದ್ದು, ದೇವರಿಗೆ ಉಪವಾಸ ವ್ರತವನ್ನ ಮಾಡ್ತಾ ಇದ್ದೀನಿ ಅಂತ ಸಾಕಷ್ಟು ಕೆಲಸಗಳನ್ನ ನಮ್ಮ ಹೆಣ್ಮಕ್ಳು ತುಂಬಾ ಮಾಡ್ತಾರೆ. ಹರಕೆ ಕಟ್ಟುವಂಥದ್ದು ತುಂಬಾ ಆಚರಣೆಗಳನ್ನ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತ ಉತ್ಪ್ರೇಕ್ಷೆ ಅಲ್ಲ ಅಂತ ಅನ್ಕೊಂಡಿದೀನಿ. ನಮ್ಮ ಹೆಣ್ಮಕ್ಳು ಈ ನಂಬಿಕೆಗಳಿದೆಯಲ್ಲ, ದೇವಿ ಮೇಲೆ ಹರಕೆ ಕಟ್ಟುವಂಥದ್ದು, ಒಂದು ವ್ರತ ಉಪವಾಸ ಅಂತ ಮಾಡುವಂಥದ್ದು, ಈ ಬರಿಗಾಲಲ್ಲಿ ಹೋಗುವಂಥದ್ದು, ನಾನು ಪಾದಯಾತ್ರೆ ಬರ್ತೀನಿ ಅಂತ ಹೇಳುವಂಥದ್ದು, ಇಷ್ಟವಾದ ಪ್ರಿಯವಾದ ವಸ್ತುಗಳನ್ನ ಬಿಡ್ತೀವಿ, ಸಾಕಷ್ಟು ಪದ್ಧತಿಗಳನ್ನ ಅವ್ರು ಪಾಲಿಸ್ತಾರೆ. ಈ ಹರಕೆ ಕಟ್ಟಿದೀವಿ ಭಗವಂತನಿಗೆ, ದೇವಿಗೆ ಮುಡಿಪು ತುಂಬುತ್ತೀನಿ ಅಮ್ಮ, ನಿನಗೆ ಒಡ್ಲು ತುಂಬುವಂತ ಕೆಲಸ ಮಾಡ್ತೀನಿ, ನಮ್ಗೆ ಈ ತರದೊಂದು ಆಗ್ಬೇಕಿದೆ ಕಾರ್ಯ ಅಂತ ಹೇಳಿ ದೇವಿಯನ್ನ ಆರಾಧನೆ ಮಾಡುವಂಥದ್ದು, ಹರಕೆಯನ್ನ ನಾವೇ ಭಗವತಿಗೆ ಏನೋ ಹೇಳುವಂಥದ್ದು, ದಟ್ ಈ ಕೆಲಸವ ನಮಗೆ ಆಗೋ ಹಾಗೆ ಮಾಡಿಕೊಡು ತಾಯಿ ನನ್ಗೆ ಅಂತ ಹೇಳಿ ಈ ಹರಕೆ ಕೊಡುವಂಥದ್ದು ಭಗವಂತನಿಗೆ. ಅದು ಎಷ್ಟು ಮಟ್ಟಿಗೆ ಒಂದು ಪದ್ಧತಿ ಪಾಲಿಸೋದು ನಾವು ಕರೆಕ್ಟ್ ವೇ ಏನಾಗಿದೆ ಅದು ನಿಜನಾ? ಈ ರೀತಿ ಹರಕೆ ಕಟ್ಟಿ ಭಗವಂತನಲ್ಲಿ ಕೇಳ್ಕೊಂಡು ನಮ್ಮ ಕೆಲಸಗಳಾಗತ್ತೆ, ವ್ರತಗಳನ್ನ ಮಾಡೋದ್ರಿಂದ ನಮ್ಮ ಕೆಲಸಗಳಾಗತ್ತೆ, ಈ ನಂಬಿಕೆಗಳು ನಿಜವಾ? ಇಲ್ಲ ನೋಡಿ, ಆಚಾರಗಳು ತಪ್ಪು. ಆಚಾರಗಳ ಹೆಸರಲ್ಲಿ ಅನಾಚಾರಗಳು ಮಾಡೋದಿದೆಲ್ಲ ಅದು ತುಂಬಾನೇ ಅಕ್ಷಮ್ಯ ಅಪರಾಧಗಳು. ದೈವತ್ವವನ್ನು ತನ್ನಲ್ಲಿ ಕಂಡುಕೊಂಡವನು ಅವನೇನು ಮಾಡೋದೇ ಇಲ್ಲ. ತಾನು ದೇವರು ಅಂತ ಗೊತ್ತಾದ್ಮೇಲೆ ಯಾವ ಆಚಾರ ಮಾಡ್ತಾನೆ? ಅದಕ್ಕೆ ವಿಗ್ರಹ, ಅದಕ್ಕೊಂದು ಶಾಸ್ತ್ರ, ಅದಕ್ಕೊಂದು ಕೇಳುವಂಥದ್ದೇನಿದೆ ಎಲ್ಲ ನಿನ್ನಲ್ಲೇ ಅಡಗಿರುವಾಗ ಯಾರನ್ನ ಕೇಳ್ತೀರಾ? ಬ್ರಹ್ಮಾಂಡದಲ್ಲಿ ಇರುವುದೆಲ್ಲ ಈ ಪಿಂಡಾಂಡದಲ್ಲಿ ಇದೆ, ಇಲ್ಲೇ ನೀನು ದೇವರನ್ನ ಹುಡುಕು ಅಂತ ಹೇಳೋದು ಹಂಗಿದ್ರೆ ನಿಜ. ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಬ್ಬ ಅರ್ಚಕರಿಗೆ ಇವ್ರ ಹೆಸರು ಅರ್ಚನೆ ಮಾಡಿ ಅವ್ರ ಹೆಸರು ಅರ್ಚನೆ ಮಾಡಿ ಅಂತ ಹೇಳಿದ್ರೆ, ಹಾಗಾದ್ರೆ ನಿನ್ನ ಹೆಸರು ಭಗವಂತನಿಗೆ ಗೊತ್ತಿಲ್ವೇ? ಇದೇ ನನ್ನ ಪ್ರಶ್ನೆ ಆಗಿತ್ತು. ವಾಸ್ತವ ಯೋಚನೆ, ವಾಸ್ತವ ಮಾತಾಡೋಣ. ಈಗ ನಾವು ನೀವು ನೋಡು ಅಂದ್ರೆ ಏನೋ ಒಂದು ವಿಗ್ರಹ ಅಂತ ಮಾಡ್ಕೊಂಡ್ಬಿಟ್ಟಿದೆ, ಅದಕ್ಕೊಂದು ದೇವಸ್ಥಾನ ಅಂತ ಮಾಡಿದೀವಿ. ನಾನು ಭಗವಂತನ ನೋಡಕ್ಕೆ ಇನ್ನೊಬ್ಬರ ಅವಶ್ಯಕತೆ ಇದೆಯೇ? ಮಗುವಿಗೆ ನಾನು ಹೇಳ್ತೀನಲ್ಲ, ಯಾರು ನಡೆದಾಡುವಂಥ ವ್ಯಕ್ತಿಗೆ ಮೆಟ್ಟಿಲುಗಳು ಬೇಕು, ಹಾರುವಂಥ ಪಕ್ಷಿಗೆ ಮೆಟ್ಟಿಲುಗಳು ಬೇಕೇ? ಆದರೆ ಆರಂಭ ಹಂತದಲ್ಲಿ ಹೌದು ವಿಗ್ರಹಗಳು, ಅದನ್ನ ಚೈತನ್ಯ ಸ್ವರೂಪವನ್ನು ಕಂಡುಕೋಬೇಕು ಅಂದರೆ ಈ ಭಾಗದಿಂದನೇ ಅವನು ಬರ್ತಾನೆ. ಅದನ್ನ ಮೂರ್ತಿ ಪೂಜೆಯನ್ನು ಮಾಡಿಕೊಂಡು ಕೊನೆಗೆ ತನ್ನಲ್ಲಿ ದೈವತ್ವವನ್ನು ಅವನು ಕಂಡುಕೊಳ್ತಾನೆ. ಆದರೆ ಮೂರ್ತಿ ಪೂಜೆ ಮಾಡಿಕೊಂಡು ಅದು ಮೂರ್ತಿಯೇ ದೇವರು ಅಂತ ಬಂದವನಿಗೆ ಕೊನೆವರೆಗೂ ಎಲ್ಲಿ ಭಗವಂತ ನೋಡ್ತಾನೆ? ಅಂದರೆ ತನ್ನ ಅರಿವು ಕೊನೆವರೆಗೂ ಆಗೋದಿಲ್ಲ. ಅವನೇನು ಮಾಡ್ತಾನೆ? ಅದಕ್ಕೆ ಹರಕೆ ಕಟ್ಕೊಳ್ಳೋದು, ಅದು ಮಾಡೋದು, ನನಗೇನೋ ಸಿಕ್ತು ಅನ್ನೋದು. ಯಾರಿಗೋ ಒಬ್ರಿಗೆ ಏನೋ ಸಿಕ್ತು ಅಂದರೆ ಇನ್ನೊಬ್ಬನಿಗೆ ನನಗೂ ಒಳ್ಳೇದಾಯ್ತು ಅವನು ತಿರುಗಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ವಾಸ್ತವದಲ್ಲಿ ಮೌಢ್ಯಗಳೇ. ಈಗ ಆರತಿಯ ಏನಕ್ಕೆ ಬೆಳಗ್ಗೆ ಅಂದರೆ ನಮ್ಮಲ್ಲಿರೋ ಜ್ಯೋತಿಯೇ ಆರತಿ. ಅದು ಈ ಜೀವಶಕ್ತಿಯ ಜೀವ ಚೈತನ್ಯ ನಮ್ಗೆ ಅದು ಇರುವಂಥದ್ದು ಜ್ಯೋತಿ ಸ್ವರೂಪದಲ್ಲೇನೆ. ಈ ರೂಪ ನಮ್ಗೆ ಅರ್ಥ ಆಗದೆ ಇದ್ರೆ, ನಮ್ಮಲ್ಲಿ ನಾವು ದೈವತ್ವ ಕಂಡುಕೊಳ್ತಾ ಇದ್ರೆ ವಿಗ್ರಹಕ್ಕೆ ಆರಾಧನೆ ಮಾಡೋದು, ಅದಕ್ಕೆ 100 ಶಾಸ್ತ್ರ, ಅದಕ್ಕೆ ಮುಟ್ಟು ಮಡಿ ಮೈಲಿಗೆ ಎಲ್ಲವೂ ಸಹ ಮಾಡಿದ್ದೀನಿ. ಯಾಕೆ ಮಾಡಿದ್ದೇನೆ? ನೋಡಿ, ಆರೋಗ್ಯ ದೃಷ್ಟಿಯಿಂದ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಉಪವಾಸಗಳಿಂದ ದೇವರನ್ನ ಚೆನ್ನಾಗಿ ಇಟ್ಕೊಳ್ತೀನಿ. ಉಪವಾಸ ಬಂದು ಏನಾದ್ರು ರೋಗ, ಗ್ಯಾಸ್ಟ್ರಿಕ್ ಅದು ಇದು ಬಂತು ಅಂತ ಹೇಳಿದ್ರೆ ಮತ್ತೆ ದೇವ್ರನ್ನ ಮತ್ತೆ ಇನ್ನೊಂದು ದೇವರನ್ನ ಶಾಪ ಕೊಟ್ಟಿದ್ದೇನೆ. ಅದು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಭಗವಂತನನ್ನು ತುಂಬಾ ಆರಾಧನೆ ಮಾಡಿದ್ರು ಕೂಡ ನಮ್ಗೆ ಇಷ್ಟು ಕಷ್ಟಗಳಾಗಿದೆ, ಅಲ್ವಾ? ಕಷ್ಟಗಳು ಏನಕ್ಕೆ ಬರುತ್ತೆ? ನಾನು ಯಾವಾಗ್ಲೂ ಹೇಳ್ತೀನಿ, ದೈವತ್ವನ ಕಂಡುಕೊಂಡವನಿಗೆ ಕಷ್ಟಗಳೇ ಸಹ ಬರೋದಿಲ್ಲ. ಅಂದ್ರೆ ಭಗವಂತನ ನಾವು ಎಲ್ಲಿ ತಂದಿಟ್ಟಿದ್ವಿ ಅಂದ್ರೆ ಸುಖ ದುಃಖಗಳ ಕೊಡುವಂತ ವ್ಯಾಪಾರಿ ತರ ಮಾಡ್ಬಿಟ್ಟಿದೀವಿ. ಅದನ್ನೇ ನಾನು ಹೇಳಿದ್ದು, ಇದನ್ನ ಕೊಡು ಭಗವಂತ ಅಂತ ಹೇಳಿ ಅವನೇನು ವ್ಯಾಪಾರಿನ? ಭಗವಂತನಿಗೆ ನಾವು ಸಮರ್ಪಣೆ ಮಾಡುವಂಥದ್ದು, ಒಂದು ಹರಕೆ ಕಟ್ಟುವಂಥದ್ದು, ಅದು ಎಷ್ಟು ಮಟ್ಟಿಗೆ ಆ ಪದ್ಧತಿಗಳನ್ನ ಅದೇ ಹೋಗ್ತಾ ಎಷ್ಟೋ ಜನ ಹರಕೆನೆ ಮಾಡ್ಕೊಳ್ಳಿದೆ, ಒಳ್ಳೆ ಕೆಲಸ ಆಗ್ತಾನೆ ಇರುತ್ತೆ. ಕೆಲವು ಜನ ಹರಕೆನೆ ಮಾಡ್ಕೊಳ್ಳಲ್ಲ ತಾಯಿ. ಹಾಗಾಗಿ ಅವ್ರಿಗೆ ಎಷ್ಟೋ ಕೆಲಸಗಳು ಆಗ್ತಾನೆ ಇರುತ್ತೆ. ದಿನ ಬೆಳಗಾಗಿ ಧೂಪ ದೀಪ ನೈವೇದ್ಯಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ರೂಮ್ ಎಲ್ಲ ಮಸಿಯಾಗಿ ಇದಾಗಿ ಕೂತ್ಕೊಳ್ಳುತ್ತೆ ಹೊರತು ನಿಮ್ಗೆ ಭಗವಂತ ಕಾಣೋದಿಲ್ಲ. ಆ ದಿಕ್ಕಿಗೆ ಕೂತ್ಕೊಳ್ಳಿ, ಈ ದಿಕ್ಕಿಗೆ ಕೂತ್ಕೊಳ್ಳಿ, ಅದನ್ನು ಮಾಡಿ ಇದನ್ನು ಮಾಡಿ. ಎಷ್ಟು ಮಹರ್ಷಿಗಳು, ತಪಸ್ವಿಗಳು ಅವರೆಲ್ಲರೂ ಒಂದು ಬೆಟ್ಟದ ಗುಹೆಗಳು ಎಲ್ಲೂ ಹೋಗಿ ಧ್ಯಾನವನ್ನು ಮಾಡಿ ತಾಯಿ ರಾಜರಾಜೇಶ್ವರನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ಅವರ ದಿಕ್ಕುಗಳೇ ಸಹ ಗೊತ್ತಿಲ್ಲ. ಇವತ್ತು ದಿಕ್ಕುಗಳಿಗೆ 20 ನಾವು ಏನೋ ಇದು ಮಾಡ್ಕೊಂಡಿದ್ದೀವಿ, 100 ಇದು ಮಾಡ್ಕೊಂಡಿದ್ದೀವಿ, ಶಾಸ್ತ್ರಗಳು ಮಾಡ್ಕೊಂಡಿದ್ದೀವಿ. ಆ ದಿಕ್ಕು ಒಳ್ಳೇದಾಗಲ್ಲ, ಈ ದಿಕ್ಕು ಒಳ್ಳೇದಾಗಲ್ಲ, ಆ ನಂಬರ್ ಒಳ್ಳೇದಾಗಲ್ಲ, ಈ ನಂಬರ್ ಒಳ್ಳೇದಾಗಲ್ಲ. ಭಗವಂತನಿಗಿಂತ ಮುಂಚೆ ನಮ್ಮ ನಂಬರ್ಗಳು ಹುಟ್ಟಿದೆಯಾ? ಭಗವಂತನಿಗಿಂತ ಮುಂಚೆ ದಿಕ್ಕುಗಳು ಹುಟ್ಟಿದೆಯಾ?
ಹಾಗಾದ್ರೆ ಈಗ ನಾವು ಉಸಿರಾಡ್ತಾ ಇದ್ದೀವಿ, ಉಸಿರಾಡ್ತಾ ಇರುವಂಥ ಗಾಳಿ ಯಾವ ದಿಕ್ಕಿಂದ ಬರ್ತಾ ಇದೆ ನಿಮಗೆ ಗೊತ್ತಿದೆಯಾ? ನಾವು ಪಶ್ಚಿಮ ದಿಕ್ಕು ನನಗೆ ಆಗ ಬರೋದಿಲ್ಲ ಅಂತಂದರೆ ನಾನು ಪಶ್ಚಿಮ ದಿಕ್ಕಿಗೆ ನಾನು ತಿರ್ಕೊಂಡೆ. ಪಶ್ಚಿಮ ದಿಕ್ಕಿಗೆ ತಿರ್ಕೊಂಡ್ರು ಸಹ ನಾನು ಉಸಿರಾಡ್ತಾ ಇದ್ದೀನಿ. ಹಾಗಾಗಿ ಉಸಿರು ಕೊಟ್ಟಂಥ ದಿಕ್ಕು ತಪ್ಪ? ಅದಕ್ಕೊಂದು ನಾನು ಕೃತಜ್ಞತೆ ಸಲ್ಲಿಸೋದು ಬೇಡವಾ? ಹೌದು, ಖಂಡಿತ. ಭೂಮಿ ನಿಂತಿಲ್ಲ ತಾಯಿ, ತಿರುಗ್ತಾ ಇದೆ. ತಿರುಗುವಂಥ ಭೂಮಿಗೆ ಯಾವ ವಾಸ್ತು, ಯಾವ ದಿಕ್ಕು? ಈಗ ನಮಗೆ 10 ಗಂಟೆ 11 ಗಂಟೆನೋ ಇವಾಗ ಎಷ್ಟೋ ಆಗಿರ್ಬೋದು. ಇದೇ ಸಮಯ ಬೇರೆ ದೇಶದಲ್ಲಿ ರಾತ್ರಿ. ಹಾ, ಹೌದು. ಯಾವುದರಲ್ಲಿ ಭಗವಂತನ ಅಳಿತೀರಾ? ವಿಗ್ರಹದಲ್ಲಿ ಅಳಿತೀರಾ? ಸಮಯದಲ್ಲಿ ಅಳಿತೀರಾ? ಅಂಕೆ ಸಂಖ್ಯೆಗಳಲ್ಲಿ ಭಗವಂತನ, ದಿಕ್ಕುಗಳಲ್ಲಿ ಭಗವಂತನ ಅಳಿತೀರಾ? ಈ ವಿಗ್ರಹವನ್ನು ನಾವು ಕಂಡುಕೊಳ್ಳದೆ ಇದ್ದರೆ, ಈ ವಿಗ್ರಹದಲ್ಲಿ ದೈವ ಶಕ್ತಿಯನ್ನು ನೋಡ್ಕೊಳ್ಳದೆ ಇದ್ದರೆ, ಅವನು ಸಾಯೋವರೆಗೂ ವಿಗ್ರಹವನ್ನೇ ಆರಾಧನೆ ಮಾಡ್ಕೊಂಡು ಬರ್ತಾನೆ. ಖಂಡಿತವಾಗಿ. ಸಗುಣ ಸ್ವರೂಪ ಮತ್ತು ನಿರಾಕಾರ ಸ್ವರೂಪ, 2 ನಿರ್ಗುಣ ಸ್ವರೂಪ ಅಂತ ಕರೀತಾರೆ. ಎಲ್ಲ ಸ್ವರೂಪಗಳಲ್ಲೂ ಭಗವಂತನ ಕಾಣಬೇಕು. ಬರೀ ನಾನು ಅದೇ ವಿಗ್ರಹ ಆರಾಧನೆ ಮಾಡಿ ತಪ್ಪು ಅಂತ ನಾನು ವಿಗ್ರಹಗಳಿದ್ದೀವಿ ಅದಕ್ಕೊಂದು. ಈಗ ದೇವಸ್ಥಾನಕ್ಕೆ ಯಾರು ಹೋಗ್ತಾರೆ ಅಂದರೆ ಮನೇಲಿ ನೆಮ್ಮದಿ ಇಲ್ದಾನೆ ಅಲ್ಲಿಗೆ ಹೋಗೋದು. ಹೌದು, ಖಂಡಿತ. ಮನಃಶಾಂತಿ, ಅದಕ್ಕೆ ಮನೆಯಲ್ಲೇ ಇರಬೇಕು. ಅದಕ್ಕೆ ಮನೆಯೇ ಮಂತ್ರಾಲಯ ಅಂತ ಕರೀತಾರೆ. ಮನಃಶಾಂತಿ ಇಲ್ದದು ಎಲ್ಲೆಲ್ಲಿ ಹೋಗಿ ತಿರುಗ್ತಾನೆ. ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ, ಇಲ್ಲಿ ಒಳ್ಳೇದಾಗುತ್ತೆ. ದೇವಸ್ಥಾನದಲ್ಲಿ ತಿನ್ನೋ ಪ್ರಸಾದ, ಅದಕ್ಕೆ ತಿನ್ನುವಂಥ ಅನ್ನಶಕ್ತಿ ಏನಿದೆ, ಬಟ್ ಕೇವಲ ಅನ್ನವಲ್ಲ, ಅದು ಜೀವಶಕ್ತಿ. ದೇವಸ್ಥಾನದಲ್ಲಿ ಕೊಡುವಂಥ ಇಷ್ಟು ಪ್ರಸಾದ ನಿಮಗೆ ಕಣ್ಣಿಗೊತ್ತಿ ತಿಂತಿರಲ್ಲ, ಮನೇಲಿ ಅನ್ನ ಅಷ್ಟ ಬಿಸಾಕ್ತೀರಾ? ಆಗ ಆ ನಮಗೆ ಪ್ರಸಾದವಾಗಿ ಕಾಣೋದಿಲ್ವೇ? ಹೌದು ಅಲ್ವಾ? ಎಷ್ಟು ಅನ್ನ ಬಿಸಾಕ್ತೀವಿ ನಾವು. ಅದಕ್ಕೆ ಒಂದೊಂದು ತುತ್ತು ತಿನ್ಬೇಕಾದ್ರೆ ಶಿವ ಶಿವ ಅಂತ ತಿನ್ಬೇಕಂತೆ. ಒಂದೊಂದು ತುತ್ತು ಸಹ ಪ್ರಸಾದವೇ. ಕುಡಿಯುವಂಥ ಒಂದೊಂದು ನೀರು ಗಂಗಾ ನದಿ ನೀರೇನೆ. ಈಗ ಹಿಮಾಲಯಕ್ಕೆ ಹೋಗಿ ಒಳ್ಳೇದಾಗುತ್ತೆ, ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ. ಗಂಗಾ ನದಿ ದಿನ ಬೆಳಗಾಗಿ ಗಂಗಾ ನದಿ ನೀರು ಕುಡಿತಾ ಇದ್ದೀರಾ ನೀವು? ಹಾಗಾದರೆ ಪ್ರತಿನಿತ್ಯ ಜೀವ ಉಳಿಸ್ತಿರುವಂಥ ಈ ನೀವು ನೀರು ಕುಡಿತಾ ಇದ್ದೀರಲ್ಲ, ಆ ನೀರಿಗೆ ಏನು ಗೌರವ ಕೊಡ್ತೀರಾ? ಆ ನೀರಿಗೆ ಎಷ್ಟು ಬೆಲೆ ಕಟ್ತೀರಾ? ಹಾಗಾದರೆ ಇದು ಶ್ರೇಷ್ಠ ಅಲ್ವಾ? ಅವಳನ್ನ ಗಂಗೆ ಅಂತ ಕರೀತಾರೆ, ಜಲ ಅಷ್ಟೇ ಅವಳು. ಈಗ ನಾವು ಗಂಗಾ ನದಿ ಶ್ರೇಷ್ಠ ಅಂತ ಅಂದರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇದೆಲ್ಲ ಇದೆ, ಆದರೆ ಅವ್ರು ಶ್ರೇಷ್ಠ ಅಲ್ವಾ? ನೀರು ಅಷ್ಟೇ, ಅದು ಜೀವಶಕ್ತಿ. ಈ ಪಂಚಭೂತಗಳು ಇಲ್ಲದೆ ಇದ್ದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಭೂಮಿ ಆಗಲಿ ಆಗಿರಲಿ. ಈಗ ನಿಮಗೆ ಅನ್ನ ಇಲ್ದಲ್ಲಿ ಬದುಕಲಿಕ್ಕೆ ಸಾಧ್ಯನಾ? ಅನ್ನಕ್ಕೆ ಗೌರವ ಕೊಡ್ತಾ ಇದ್ದೀವ? ನೀರಿಲ್ದಲ್ಲಿ ಬದುಕಲಿಕ್ಕೆ ಸಾಧ್ಯನಾ? ನೀರಿಗೆ ಗೌರವ ಕೊಡ್ತಾ ಇದ್ದೀವ? ನಡೆದಾಡ ಭೂಮಿಯಲ್ಲಿ ಬದುಕಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಈ ತಿಂದಂತಹ ಅನ್ನ ಜಠರದಲ್ಲಿ ಜೀರ್ಣ ಆಗಬೇಕು ಅಂದರೆ ಅದಕ್ಕೆ ಶಕ್ತಿ ಬೇಕು. ಅದು ಅಗ್ನಿ ಶಕ್ತಿ ಇಲ್ಲದೆ ಬದುಕಕ್ಕಾಗತ್ತಾ? ಗಾಳಿ ಇಲ್ಲದೆ ಬದುಕಕ್ಕಾಗತ್ತಾ? ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ದೇವರು ಅಂತಂದರೆ ಗುಡಿ ಗೋಪುರಗಳು ಇಲ್ಲೇ ಬರೀ ಸುತ್ತಿ ಹಿಂಗೆ ಕಾಲಹರಣ ಮಾಡ್ತಾ ಇದೀವಿ ಹೊರತು ಈ ಉಸಿರಾಡ್ತಾ ಇರುವಂಥ ಗಾಳಿಗೆ ಒಂದಿನಾದರೂ ನಾವು ಕೃತಜ್ಞತೆ ಸಲ್ಲಿಸಿದೀವ? ಆ ದೇವಸ್ಥಾನಕ್ಕೆ ಹೋಗ್ತೀನಿ, ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲ, 10 ನಿಮಿಷ ಮೂಗು ಮುಚ್ಕೊಳ್ಳಿ ಬದುಕಲಿಕ್ಕೆ ಸಾಧ್ಯನಾ? ಉಸಿರಲ್ಲಿ ಉಸಿರಾಗಿದ್ದಾನೆ ಪರಮಾತ್ಮ. ಆ ಗಾಳಿ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋ ಬುದ್ಧಿಮಟ್ಟಕ್ಕೆ ನಾವು ಬಂದಿಲ್ಲ.